ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಹಸ್ತಾಂತರ, ಪುನಾರಚನೆ, ವಿಸ್ತರಣೆ, ಈ ಮೂರರ ಸುತ್ತಾನೆ ಸುತ್ತಾ ಇದ್ದ ವರ್ಷದ ರಾಜಕಾರಣ ಈಗ ಕಂಪ್ಲೀಟ್ ಚೇಂಜ್ ಆಗಿದೆ. ಡಿಕೆಶಿಗೆ ಅಧಿಕಾರ ಸಿಗ್ತಾ ಇದ್ದಂತೆ ಆಡಳಿತಕ್ಕೆ ವೇಗ ಸಿಕ್ಕಿದೆ. ಅಧಿಕಾರಿಗಳ ಓಡಾಟ, ಅವಸರ, ಚುರುಕುತನ ಕಾಣಿಸ್ತಾ ಇದೆ. ಸರಣಿ ಸಭೆಗಳು ಆಯೋಜನೆ ಆಗ್ತಾ ಇದ್ದು ನೂತನ ಸಿಎಂ ಭ್ರಷ್ಟಾಚಾರ ಮುಕ್ತ ಆಡಳಿತದ ಸಂಕೇತ ಕೊಟ್ಟಿದ್ದಾರೆ. ಆದರೆ ಮೊದಲು ಹೇಳಿದಂಗೆ ಸಂಪುಟ ವಿಸ್ತರಣೆ ಮಾತ್ರ ಈ ಹೊಸ ಸರ್ಕಾರಕ್ಕೂ ಕಂಟಕವಾಗಿ ಕಾಣಿಸ್ತಾ ಇದೆ. ವರ್ಷದಿಂದ ಒಂದೇ ಮಾತು, ಅಧಿಕಾರ ಹಸ್ತಾಂತರ ವರ್ಸಸ್ ಪೂರ್ಣಾವಧಿ ಸಿಎಂ. ಆದ್ರೆ ಅದಕ್ಕೆ ಮೇ ಕ್ರಾಂತಿ ಮೂಲಕ ಉತ್ತರ ಸಿಕ್ತು. ಕುಂಟ ತೆವಳ್ತಾ ಇದ್ದ ಆಡಳಿತಕ್ಕೆ ಶರವೇಗದ ಚುರುಕು ಮುಟ್ಟಿದೆ. ಆಡಳಿತದಲ್ಲಿ ನೂತನ ಸಿಎಂ ಶಿವಕುಮಾರ್ ಅಗ್ರೆಸಿವ್ನೆಸ್ ಕಾಣಿಸ್ತಾ ಇದೆ. ಪಾದರಸದಂತೆ ಓಡಾಡ್ತಿರೋ ಡಿಕೆ 3 ದಿನಗಳ ಡೆಲ್ಲಿ ಯಾತ್ರೆ ಕಂಪ್ಲೀಟ್ ಮಾಡಿ ರಿಟರ್ನ್ ಆಗಿದ್ದಾರೆ. 60 ಗಂಟೆ ಮ್ಯಾರಥಾನ್ ಸಭೆ, ಡಿಕೆಶಿ ಡೆಲ್ಲಿ ಸಕ್ಸಸ್ ಮೀಟ್. 100 ಡೇ ಕ್ಯಾಂಪೇನ್, ಡಿಸಿ, ಸಿಒ, ಎಸ್ಪಿಗಳಿಗೆ ವಾರ್ನಿಂಗ್. ಸಿಎಂ ಡಿಕೆಶಿ ಟೈಟ್ ಶೆಡ್ಯೂಲ್ ವರ್ಕಿಂಗ್ ಸ್ಟೈಲ್ ಅಧಿಕಾರಿಗಳನ್ನ ಬೆವರುವಂತೆ ಮಾಡಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಡಿಕೆಶಿಯ ಡೆಲ್ಲಿ ವಿಸಿಟ್. ಈ ಹಿಂದೆ ನೀತಿ ಆಯೋಗ ಬಹಿಷ್ಕರಿಸ್ತಾ ಇದ್ದ ಸಿದ್ದು ನಡೆಗೆ ವ್ಯತಿರಿಕ್ತ ಹೆಜ್ಜೆ ಇಟ್ಟ ಡಿಕೆ 3 ದಿನದ 60 ಗಂಟೆಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಭೇಟಿಗಳು ಗಮನ ಸೆಳೆದವು. ಕೇಂದ್ರದ ಪ್ರಮುಖ ನಾಯಕರ ಭೇಟಿ, ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ 18 ಮನವಿಗಳನ್ನ ಸಲ್ಲಿಸಿದ್ದಾರೆ. ಇನ್ನು ಸಿಎಂ ನೇತೃತ್ವದಲ್ಲಿ ಡಿಸಿ, ಸಿಇಒ, ಎಸ್ಪಿಗಳ ಮೀಟಿಂಗ್ ನಡೆದಿದೆ. ಸಭೆಯಲ್ಲಿ ಅಧಿಕಾರಿಗಳಿಗೆ 100 ದಿನಗಳ ಅಭಿಯಾನದ ಡೆಡ್ಲೈನ್ ವಾರ್ನಿಂಗ್ ರವಾನೆಯಾಗಿದೆ. ಭ್ರಷ್ಟಾಚಾರ ಮುಕ್ತ ಸರ್ಕಾರ ನನ್ನ ಆದ್ಯತೆ ಅಂತ ಹೇಳಿದ್ದಾರೆ. ಇದಕ್ಕೆ ಕೆಲ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಪ್ರತಿ ಸರ್ಕಾರಿ ಕಚೇರಿಯಲ್ಲಿ ಲಂಚ ಕೇಳಿದ್ರೆ ದೂರ್ ನೀಡೋಕೆ ಫೋನ್ ನಂಬರ್ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿರುವ ಡಿಕೆಶಿ, ವೈಯಕ್ತಿಕ ನಿರೀಕ್ಷೆಗಳಿಗಿಂತ ಸ್ವಚ್ಛ ಮತ್ತು ಪಾರದರ್ಶಕ ಆಡಳಿತ ಮುಖ್ಯ ಎಂದಿದ್ದಾರೆ. ಮಳೆ ಅಭಾವ, ಪ್ರವಾಹ ಭೀತಿಗಳ ಬಗ್ಗೆ ಪೂರ್ವ ಸಿದ್ಧತೆ ಕೈಗೊಳ್ಳೋಕೆ ಸೂಚಿಸಿದ್ದಾರೆ. ಬಗೆಹರಿಯದ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ತಿಕ್ಕಾಟ. ದೆಹಲಿಯಿಂದ ಬೇಸರದಲ್ಲೇ ವಾಪಸ್ಸಾದ ಕೃಷ್ಣ ಬೈರೇಗೌಡ. ಅಂದಹಾಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಬಿಕ್ಕಟ್ಟು ಶಮನವಾಗಿಲ್ಲ. ಹೈಕಮಾಂಡ್ನಿಂದ ಯಾವುದೇ ಸ್ಪಷ್ಟ ಭರವಸೆ ಸಿಗದ ಕಾರಣ ಸಚಿವ ಕೃಷ್ಣ ಬೈರೇಗೌಡ ಬೇಸರದಲ್ಲೇ ಡೆಲ್ಲಿಯಿಂದ ರಿಟರ್ನ್ ಆಗಿದ್ದಾರೆ. ರಾಹುಲ್ ಗಾಂಧಿ ಗಮನಕ್ಕೂ ತಮ್ಮ ಬೇಸರ ತಲುಪಿಸಿದ್ದಾರೆ. ಮತ್ತೊಂದು ಕಡೆ ಡೆಲ್ಲಿ ಪ್ರವಾಸದ ವೇಳೆ ಡಿಕೆಶಿಯಿಂದ ಮನವೊಲಿಕೆ ಯತ್ನ ಆಗಿದೆ. ಆದ್ರೆ ಯಾವುದೇ ಭರವಸೆ ಸಿಕ್ಕಂತೆ ಕಾಣ್ತಿಲ್ಲ. ಇವತ್ತು ಬೆಂಗಳೂರಲ್ಲಿ ಕೃಷ್ಣ ಬೈರೇಗೌಡರ ಮಾತಿನಲ್ಲೇ ಪರೋಕ್ಷ ಅಸಮಾಧಾನ ಇತ್ತು. ಜವಾಬ್ದಾರಿಯಲ್ಲೂ ಸ್ಪಷ್ಟತೆ ಇರಬೇಕು. ಆ ಜವಾಬ್ದಾರಿ ಜೊತೆಗೆ ಏನು ಹಂಚಿಕೆ ಆಗಿದೆ ಅದರಲ್ಲೂ ಸ್ಪಷ್ಟತೆ ಇರಬೇಕು. ಸೊ ಆ ಸ್ಪಷ್ಟತೆ ಇದ್ದರೆ ಮಾತ್ರ ಸ್ವಲ್ಪ ನಾವು ಏನು ನಿರೀಕ್ಷೆಗಳಿದ್ದಾವೆ, ಏನು ಉತ್ತರದಾಯಿತ್ವ, ಅಕೌಂಟಬಿಲಿಟಿ ಇದೆ, ಏನು ಫಲಿತಾಂಶ ರಿಸಲ್ಟ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ಡೆಲಿವರ್ ಮಾಡಬೇಕು ಅಂದರೆ ಜವಾಬ್ದಾರಿಯಲ್ಲಿ ಸ್ಪಷ್ಟತೆ ಇರಬೇಕು ಅಂತ ನಾನು ಮನವಿಯನ್ನು ಮಾಡಿದ್ದೇನೆ. ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ನಾನು ಮಾತಾಡಿ ಒಂದು ತೀರ್ಮಾನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಮುಖ್ಯಮಂತ್ರಿಗಳ ತೀರ್ಮಾನ ನೋಡಿಕೊಂಡು ಮುಂದಿನ ಕೆಲಸವನ್ನು ಖಂಡಿತವಾಗಿ ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ ಅದ್ರ ಮುಂದೆ ಕೂಡ ತಾವು ಖಾತೆಯನ್ನು ವಹಿಸ್ಕೊಳ್ಳೋದಿಲ್ಲ. ಇನ್ನು ಖಾತೆ ಕ್ಯಾತೆ ಸಂಬಂಧ ಅಸಮಾಧಾನ ಶಮನಕ್ಕೆ ಮುಂದಾದ ಸಿಎಂ ಡಿಕೆಶಿ ಬೆಂಗಳೂರು ಖಾತೆ ವ್ಯಾಪ್ತಿಗೆ ಬಿಡಿಎ, ಬಿಎಂಆರ್ಡಿಎ ಬಿಟ್ಕೊಡೋ ಕುರಿತು ಚರ್ಚಿಸಲಿದ್ದಾರೆ. ಡೆಲ್ಲಿಯಿಂದ ಸಿಎಂ ರಿಟರ್ನ್ ಆಗ್ತಿದ್ದಂತೆ ಜಾರಕಿಹೊಳಿ ಮೀಟ್. ಸಂಪುಟದಲ್ಲಿ ಸಮುದಾಯದ ಕೋಟಾ ಭರ್ತಿಗೆ ಡಿಮ್ಯಾಂಡ್. ಹೌದು, ಡೆಲ್ಲಿಯಿಂದ ಡಿಕೆಶಿ ವಾಪಸ್ ಆಗ್ತಿದ್ದಂತೆ ಜಾರಕಿಹೊಳಿ ಅಂಡ್ ಟೀಮ್ ಭೇಟಿ ಮಾಡಿದೆ. ವಿಧಾನಸೌಧದ ಸಿಎಂ ಕೊಠಡಿಯಲ್ಲಿ ಎಸ್ಟಿ ಸಮುದಾಯದ ಶಾಸಕರೊಂದಿಗೆ ಭೇಟಿ ಮಾಡಿದ ಸತೀಶ್ ಮುಖ್ಯವಾಗಿ 2 ವಿಷಯ ಮುಂದಿಟ್ಟಿದ್ದಾರೆ. ಕೋರ್ಟ್ನಲ್ಲಿ ಸ್ಟೇ ಆಗಿರುವ ಮೀಸಲಾತಿ ಅರ್ಜಿ ವಿಕೆಟ್ ಬಗ್ಗೆ ಚರ್ಚಿಸಿದ್ದಾರೆ. ಮತ್ತೊಂದು, ಸಂಪುಟದಲ್ಲಿ ಎಸ್ಟಿ ಸಮುದಾಯದ ಕೋಟಾ ಭರ್ತಿಗೆ 3 ಸೇರಿಸಿಕೊಳ್ಳೋಕೆ ಮನವಿ ಮಾಡಿದ್ದಾರೆ. ಅದನ್ನೇ ಹೇಳ್ತೀವಿ, ಇದ್ದಂಗೆ ಹೆಂಗೆ 2 ಇದ್ದು 2 ಕೊಡಬೇಕಂತ ಅದು ಕೂಡ ಡಿಮಾಂಡ್ ಮಾಡ್ತೀವಿ. ಇಲ್ಲ ಅಷ್ಟೇ ಇದು ಅದೇ ಅಂದರೆ 2 ಅಂದರೆ ಇನ್ನೂ 2 ಮೊದಲೇ 3 ಇತ್ತು, ಅದೇ 2 ಫಿಲ್ ಮಾಡತ್ತ ಹೇಳ್ತೀವಿ.
ಯಾಕೆಂದ್ರೆ ದಲಿತ ಸಮುದಾಯದಿಂದಲೂ ಕೇಳ್ತಾ ಇದ್ದಾರೆ, ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಹೆಚ್ಚುವರಿ ಬೇಕು ಅಂತ ಡಿಮ್ಯಾಂಡ್. ನಮ್ದೇನು ಹೆಚ್ಚುವರಿ ಇಲ್ಲ, ಎಷ್ಟಿದ್ವಿ ಅಷ್ಟು ಕೊಡ್ಲಿಕ್ಕೆ ಅಷ್ಟೇ ನಮ್ಮ ರಿಕ್ವೆಸ್ಟು. ಹೆಚ್ಚುವರಿ ಯಾವುದೇ ಡಿಮಾಂಡ್ ಇಲ್ಲ ನಾವು. ಇತ್ತ ಕೋಟೆನಾಡಲ್ಲಿ ಸಚಿವ ಸ್ಥಾನಕ್ಕೆ ಬೇಡಿಕೆ ಹೆಚ್ಚಾಗಿದೆ. ಸಚಿವರಾಗಿದ್ದ ಡಿ ಸುಧಾಕರ್ ಸಾವಿನ ಬಳಿಕ ಜಿಲ್ಲೆಗೆ ಒತ್ತು ನೀಡುವಂತೆ ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣ ಬೆಂಬಲಿಗರು ಆಗ್ರಹಿಸಿದ್ದಾರೆ. ಸಾಮೂಹಿಕ ರಾಜೀನಾಮೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಟ್ಟಾರೆ ಸಿಎಂ ಡಿಕೆಶಿಗೆ ಸಂಪುಟ ತಿಕ್ಕಾಟದ್ದೇ ಟೆನ್ಷನ್ ತಂದಿಟ್ಟಿದೆ. ಜೂನ್ 18ರ ಬಳಿಕ ಸಚಿವ ಸಂಪುಟ ವಿಸ್ತರಣೆ ಮಾಡಲೇಬೇಕಿದ್ದು ಪರಿಸ್ಥಿತಿ ಕೈಮೀರದಂತೆ ಟ್ರಬಲ್ ಶೂಟರ್ ತಂತ್ರಗಳ ಬಗ್ಗೆ ಕುತೂಹಲ ಇದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.